ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಬಹಳ ದಿವಸದ ಮ್ಯಾಗ ನಾನಿವತ್ತು ಒಂದ ಸ್ವೀಟ್ ರೆಸಿಪಿ ತಗೊಂಡ್ ಬಂದಿದ್ದೀನಿ. ಏನಂದ್ರ ಬೇಸನ್ ಲಡ್ಡು ರೀ. ಬೇಸನ್ ಲಡ್ಡು ಮಾಡಾಕ ಬಹಳ ಕಷ್ಟ ಅದ ರೀ, ಬಟ್ ತಿಳ್ಕೊಂಡ್ರ ಬಹಳ ಈಜಿ ಐತ್ ನೋಡ್ರಿ ನಾನ ಒಂದ ಅರ್ಧ ಕೆಜಿ ಅಷ್ಟ ಕಡ್ಲಿ ಹಿಟ್ಟು ತಗೊಂಡೇನಿ. ಕಡ್ಲಿ ಹಿಟ್ಟ ಹೆಂಗಂತಲ್ಲ ಅಂದ್ರ ಅದ್ರೊಳಗ ಕಡ್ಲಿ ಬ್ಯಾಳಿ ನೀವು ಒಣಗಿಸಿ ಅದನ್ನ ಹಿಟ್ಟು ಮಾಡ್ಕೊಂಡ್ರ ಭಾರಿ ಬೆಸ್ಟ್ ಆಕೇತ್ ನೋಡ್ರಿ. ಯಾಕಂದ್ರ ಈಗ ಅಂಗಡಿ ಒಳಗ ನಾವು ಕಡ್ಲಿ ಹಿಟ್ಟು ತಗೊಳಕ್ ಹೋದು ಅಂದ್ರ ಸ್ವಲ್ಪ ಅದ್ರೊಳಗ ಬಟಾಣಿ ಹಿಟ್ಟನು ಮಿಕ್ಸ್ ಮಾಡ್ತಾರಂತ್ರಿ. ಅದಕ್ಕ ನೀವ ಒಂದ್ ಕಡ್ಲಿ ಬ್ಯಾಳಿ ತಗೊಂಬಂದ ಅದನ್ನ ಹಿಟ್ಟು ಮಾಡ್ಕೊಂಡ್ರ ಅಂದ್ರ ಲಡ್ಡು ಅಂತ್ರಿ ಬಾರಿ ಮಸ್ತ್ ಆಕಾವು. ಈಗ ನಾನು ಅದ್ರ ಜೊತೆಗ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡೇನ್ರಿ. ನೋಡ್ರಿ ನಾನ್ ತುಪ್ಪ ಒಂದ್ 400 ಗ್ರಾಮ್ ತಗೊಂಡೇನಿ. ತುಪ್ಪ ಹೆಂಗಂದ್ರ ಈಗ ನಾನ್ ಸ್ವಲ್ಪ ಹಾಕೊಂತ ಅದನ್ನ ಹುರ್ಕೋಬೇಕಾಕೇತ್ರಿ. ಒಂದ ಸಲ ಮತ್ ನೀವು 400 ಗ್ರಾಮ್ ತುಪ್ಪ ಹಾಕ್ಬೇಡ್ರಿ. ಅದ್ರೊಳಗ ಸ್ವಲ್ಪ ತುಪ್ಪ ಹಾಕೊಂಡ ನೀವ ಏನ್ ಮಾಡ್ಕೋಬೇಕ್ರಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡ ನೀವ ಹುರ್ಕೋಬೇಕ್ರಿ. ನೋಡ್ರಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ ಹುರ್ಕೋರಿ, ಹೈ ಫ್ಲೇಮ್ ಇಟ್ಕೋಬೇಡ್ರಿ. ಯಾಕಂದ್ರ ಹೊತ್ತಿತ್ತಂದ್ರ ಲಡ್ಡು ಸರಿ ಆಗಂಗಿಲ್ರಿ. ಅದಕ್ಕ ಮೀಡಿಯಂ ಫ್ಲೇಮ್ ಇಟ್ಕೊಂಡ ನೀವೇನ್ ಮಾಡ್ರಿ, ಲೈಟ್ ಆಗಿ ಹುರ್ಕೋಬೇಕ್ರಿ. ನೋಡ್ರಿ ಹುರ್ಕೋಬೇಕಾರಂತ್ರಿ ಕಂಟಿನ್ಯೂ ಅದನ್ನ ನೀವ ಏನ್ ಮಾಡ್ಬೇಕ್ರಿ, ಕಲಸ್ಕೊಂತಾನ ಇರ್ಬೇಕ್ರಿ. ಅದಕ್ ಹೇಳತ್ತೇನ್ರಿ, ನಿಮ್ ಜೊತೆಗೆ ಇನ್ನೊಬ್ರು ಪಾರ್ಟ್ನರ್ ಇಟ್ಕೋರಿ. ಪಾರ್ಟ್ನರ್ ಇಟ್ಕೊಂಡ್ ನಿಮ್ ಕೈ ನುಸಾಕತ್ತಂದ್ರ ಅವ್ರ ಕೈಯಾಗ ಒಂದ್ ಸ್ವಲ್ಪ ಕೊಡ್ರಿ, ಅವ್ರ ಕೈ ನುಸಾಕತ್ತಂದ್ರ ನೀವ್ ಒಂದ್ ಸ್ವಲ್ಪ ತಗೊಂಡ ಹಿಟ್ಟು ಹುರ್ಕೊಂತ ಬರ್ರಿ. ನೋಡ್ರಿ ಅದ ಹಿಟ್ಟು ಹೆಂಗ್ ಹುರಿಬೇಕಂದ್ರ ಒಂದ್ ಮಿನಿಮಮ್ ಒಂದ್ ಅರ್ಧ ಗಂಟೆ ತನಕ ಆದ್ರನು ನೀವ ಹಿಟ್ಟ ಹುರಿಬೇಕಾಕೇತಿ. ಅದ ಹಸಿ ಸ್ಮೆಲ್ಲ ಎಲ್ಲಾ ಹೋಗೋವರೆಗೂ, ತುಪ್ಪ ಮತ್ತ ಕಡ್ಲಿ ಹಿಟ್ಟ ಮಿಕ್ಸ್ ಆಗೋವರೆಗೂ ನೀವೇನ್ ಮಾಡ್ಕೋಬೇಕಂದ್ರ ಲೈಟ್ ಆಗಿ ಹುರ್ಕೊಂಡಿರ್ಬೇಕ್ರಿ. ನೋಡ್ರಿ ಅದ್ರ ಜೊತೆಗ ನಾವ ಸ್ವಲ್ಪ ತುಪ್ಪ ಹಾಕೊಂಡ ಏನ್ ಮಾಡ್ಬೇಕ್ರಿ, ಹುರ್ಕೋಬೇಕಾಕೇತಿ. ಅದ್ರ ಕಲರ್ ಚೇಂಜ್ ಆಗೋದ ನಿಮಗ ಹುರಿಯುವಾಗ ಗೊತ್ತಾಕೇತ್ರಿ. ಜೊತೆಗ ಅದ ಹುರಿದ ಮ್ಯಾಲ ಎಲ್ಲಾ ರೆಡಿ ಆದ ಮ್ಯಾಗ ಅದ್ರದ ತುಪ್ಪ ಮತ್ತ ಕಡ್ಲಿ ಹಿಟ್ಟಿದ್ದ ಕೂಡಿರೋ ಸ್ಮೆಲ್ ನಿಮಗ ಗೊತ್ತಾಕೇತ್ರಿ. ನೋಡ್ರಿ ಇವಾಗ ನಾನ ಸ್ವಲ್ಪ ತುಪ್ಪ ಹಾಕೊಂಡ ಹುರ್ಕೊಳತೇನ್ರಿ. ಒಮ್ಮಿಗ್ಲೆ ಹಾಕೋಬೇಡ್ರಿ, ಸ್ವಲ್ಪ ಹಾಕೊಂಡ್ ನೀವೇನ್ ಮಾಡ್ಕೋಬೇಕು, ಹುರ್ಕೋಬೇಕ್ರಿ. ಇನ್ನೊಂದ್ಸಲ ಹೇಳತೇನ್ರಿ, ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡನ ನೀವೇನ್ ಮಾಡ್ಕೋಬೇಕ್ರಿ, ಹುರ್ಕೋಬೇಕ್ರಿ. ಸ್ಪೂನಿಗೆ ಎಲ್ಲಾರ ಅದ ಹಿಟ್ಟು ಅಂಟ್ಕೊಂಡಿತ್ತಂದ್ರ ಅದನ್ನ ತಕೊಂಡ್ ಮಾಡ್ಕೊಂಡ್ ನೀವೇನ್ ಮಾಡ್ಬೇಕು, ಹುರ್ಕೋಬೇಕ್ರಿ. ನೋಡ್ರಿ ಅವಾಗ ಅದ ಗಂಟ್ ಆಗ್ತಿರ್ತೈತಿ. ಆ ಗಂಟೇನ್ ನೀವ ಹೊಡಿಬೇಕಂತಿಲ್ಲ, ಸ್ವಲ್ಪ ಪ್ರೆಸ್ ಮಾಡಿತ್ತಂದ್ರ ಅದೆಲ್ಲ ಹಿಟ್ ಆಕೈತಿ. ಮತ್ತ ಅದನ್ನ ಹುರ್ಕೊಂಡನ ನೀವೇನ್ ಮಾಡ್ಬೋದು, ಅದ್ ಗಂಟೆಲ್ಲ ಬಿಚ್ಕೋತೈತ್ರಿ. ಅದೇನ್ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಅದನ್ನ ಹೊತ್ತದಂಗ ನೀವೇನ್ ಮಾಡ್ಕೋಬೇಕು, ಅದನ್ನ ಹುರ್ಕೋಬೇಕಾಕೇತ್ರಿ. ನೋಡ್ರಿ ಇವಾಗ ನಾನು ಅದನ್ನ ಲೈಟ್ ಆಗಿ ಹುರ್ಕೊಳತೇನ್ರಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ. ಮತ್ತ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಕೋಬೇಕ್ರಿ, ಕಲಸ್ಕೊಂಡನ ಇರ್ಬೇಕಾಕೇತ್ರಿ. ನೋಡ್ರಿ ಇವಾಗ ನಾನು ಅದನ್ನ ಹುರ್ಕೊಳತಿದ್ದೇನ್ರಿ. ನೋಡ್ರಿ ಈ ರೀತಿ ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ತುಪ್ಪ ಹಾಕೊಂಡ್ ನಾವ ಹುರ್ಕೋಬೇಕಾಕೇತ್ರಿ. ನೋಡ್ರಿ ನಾನು 400 ಗ್ರಾಮ್ ತಗೊಂಡೇನಿ. ಮತ್ತ ಮಿನಿಮಮ್ ಒಂದ್ ಅರ್ಧ ಗಂಟೆನಾದ್ರೂ ನಾವ ಲೈಟ್ ಆಗಿ ಹುರ್ಕೋಬೇಕಾಕೇತ್ರಿ. ಯಾಕಂದ್ರ ಅದು ಸ್ಮೆಲ್ ಬರೋವರೆಗೂ ನಾವ್ ಏನ್ ಮಾಡ್ಬೇಕು, ಹುರ್ಕೋಬೇಕ್ರಿ. ನೋಡ್ರಿ ಇವಾಗ ನಾನು ಹುರ್ಕೊಳತೇನಿ ಸ್ವಲ್ಪ ತುಪ್ಪ ಹಾಕೊಂಡ. ನಾನ್ 400 ಗ್ರಾಮ್ ತಗೊಂಡಿದ್ದೇನ್ರಿ ತುಪ್ಪ. ನಿಮಗ್ ಹೆಂಗ ಅನುಕೂಲ ಆಕೈತಿ, ನೀವು ಸ್ವಲ್ಪ ಜಾಸ್ತಿನೂ ತಗೊಂಡ್ರನು ನಡಿತೈತ್ರಿ. ಇಲ್ಲ ನೀವು ಡಾಲ್ಡಾ ಹಾಕೋತೇನಂದ್ರ ಡಾಲ್ಡಾ ಹಾಕೋಬಹುದ್ರಿ. ಬಟ್ ಡಾಲ್ಡಾಕ್ಕಿಂತ ತುಪ್ಪ ಹಾಕೊಂಡ್ ಮಾಡ್ರ ಭಾರಿ ಬೆಸ್ಟ್ ಲಡ್ಡು ಆಗ್ತೈತ್ರಿ. ನೋಡ್ರಿ ಇವಾಗ ನಾನು ಅದೆಲ್ಲ ಹುರ್ಕೊಂಡಿದ್ದೇನಿ. ಇನ್ನ ಒಂದ್ ಸ್ವಲ್ಪ ನಾವ್ ಅದನ್ನ ಲೈಟ್ ಆಗಿ ಹುರ್ಕೋಬೇಕಾಕೇತ್ರಿ. ನೋಡ್ರಿ ಈ ರೀತಿ ಅದ ಗಂಟೆಲ್ಲ ಹೋಗ್ತದರಿ. ತಂದನ ಅದೆಲ್ಲ ಗಂಟೆಲ್ಲ ಕರಗ್ತದ. ಮತ್ತ ಅದ್ ಹಿಟ್ಟೆಲ್ಲಾ ಅದು ತುಪ್ಪದೊಳಗ ಮೆಲ್ಟ್ ಹಾಕೋಂತ ಬರ್ತೈತ್ರಿ. ಭಾಳ ಹಾಕಿರಂದ್ರ ಭಾಳ ಮೆಲ್ಟ್ ಆಕೇತ್ರಿ. ಆಮ್ಯಾಗ ಕಟ್ಟಾಕ್ ಬರ್ದಂಗ ಮತ್ತ ಅಷ್ಟು ತುಪ್ಪ ಯೂಸ್ ಮಾಡ್ಬೇಡ್ರಿ. ಒಂದ್ ಅರ್ಧ ಕೆಜಿ ಕಡ್ಲಿ ಹಿಟ್ಟಿಗೆ ನೀವ್ ಒಂದ್ 400 ಗ್ರಾಮ್ ಅಥವಾ 500 ಗ್ರಾಮ್ ತುಪ್ಪ ತಗೊಂಡ್ರ ಸಾಕ್ರಿ, ಅಷ್ಟ ರೀ. ನೋಡ್ರಿ ಈಗ ನಾನು ಅದನ್ನ ಹಂಗ ಹುರ್ಕೊಂತ ಬರಾತಿದ್ದೇನಿ. ಯಾವಾಗದ ನಿಮ್ಗ್ ಗೊತ್ತಾಗ್ತದೆ ಅದ ಉಂಡಿ ಕಟ್ಟೋ ಹದಕ್ ಬಂದೈತಿ. ಮತ್ತ ಮನಿ ಒಳಗ ಎಲ್ಲಾ ಅದು ತುಪ್ಪದ ಸ್ಮೆಲ್ ಮತ್ತ ಕಡ್ಲಿ ಹಿಟ್ಟಿನ ಸ್ಮೆಲ್ ಮಿಕ್ಸ್ ಆಗಿರೋದ ನಿಮ್ಗ ಮನಿ ತುಂಬಾ ಸ್ಮೆಲ್ ಹೊಡಿತೈತ್ರಿ. ಹಂಗ ಹೊಡೆಯೋ ತನಕನೂ ನೀವ್ ಏನ್ ಮಾಡ್ಬೇಕು, ಅದನ್ನ ಹುರ್ಕೊಂಡಿರ್ಬೇಕು. ನಿಮ್ ಜೊತೆಗೆ ಒಬ್ರು ಪಾರ್ಟ್ನರ್ ಇದ್ರ ಭಾರಿ ಬೆಸ್ಟ್ ಆಕೇತಿ. ಯಾಕಂದ್ರ ಅದನ್ನ ಕಲಸಿ ನಿಮ್ ಕೈನು ನೂಸ್ಬೋದ್ರಿ. ಅದಕ್ಕ ಇನ್ನೊಬ್ರ ಕೈಯಾಗ ಕೊಟ್ರಂದ್ರ ಅವ್ರೊಂದ್ ಸ್ವಲ್ಪ ಹುರಿತಾರು. ನೀವ್ ಹಂಗ ಬಿಟ್ರಿ ಅಂದ್ರ ಅದ ತಳ ಹಿಡಿದ ಕೆಂಪ್ ಕಲರ್ ಆಗಿ ಹೊತ್ತಿ ಬಿಡ್ತೈತ್ರಿ. ಹೊತ್ತಿತ್ತಂದ್ರ ಅದ ತಿನ್ನಾಕ ರುಚಿ ಇರಂಗಿಲ್ರಿ. ಅದಕ್ಕ ಒಂದ್ ಸ್ವಲ್ಪನು ಹೊತ್ತದಂಗ ನಾವ್ ಏನ್ ಮಾಡ್ಬೇಕ್ರಿ, ಜಾಗರೂಕತೆಯಿಂದ ನಾವ್ ಅದನ್ನ ಕಂಟಿನ್ಯೂಸ್ ಆಗಿ ಹುರ್ಕೊಂಡನ
ಬರ್ಬೇಕಾಕೇತ್ರಿ. ನೋಡ್ರಿ ಇವಾಗ ಅದನ್ನ ನಾನು ಹಂಗ ಕಂಟಿನ್ಯೂ ಆಗಿ ಒಂದ್ ಅರ್ಧ ಗಂಟೆ ಹುರ್ಕೊಂಡಿದೇನ್ರಿ. ನೋಡ್ರಿ ಇವಾಗ ಅದ ಒಂದ್ ಹದಕ್ಕ ಬಂದೈತ್ರಿ. ನಿಮಗ್ ಗೊತ್ತಾಕೇತ್ರಿ ಅದನ್ನ ಹುರಿಯುವಾಗ ಎಲ್ಲಾ ನೋಡ್ರಿ ಅದು ಮೆಲ್ಟ್ ಆಗೋ ತರ, ತುಪ್ಪದೊಳಗ ಹಿಟ್ಟ ಮೆಲ್ಟ್ ಆಗಿರೋ ತರ ಅದನ್ನ ಫೀಲ್ ಆಗ್ತೈತ್ರಿ ನಿಮಗ. ನೋಡ್ರಿ ಈ ರೀತಿ ಅದ ಮೆಲ್ಟ್ ಆಗಿರೋ ತರ ನಿಮ್ಗ ಗೊತ್ತಾಕೇತಿ. ಒಂದ ಉಂಡಿ ಹದಕ್ ಬಂದೈತ್ ಅನ್ನೋದ ನಿಮ್ಗ ಕನ್ಫರ್ಮ್ ಆಕೇತ್ರಿ. ಈಗ ಇದಕ್ ನಾವು ಏನ್ ಮಾಡ್ಬೇಕಂದ್ರ ಅದ ಒಂದು ಉಂಡಿ ಹದಕ್ ಬಂದಿರೋ ತರ ಗೊತ್ತಾದ್ಮೇಲ ನೀವ್ ಅದನ್ನ ಸೈಡಿಗ ಕೆಳಗ್ ಇಳಿಸ್ರಿ. ಕೆಳಗ್ ಇಳಿಸಿ ಅದನ್ನ ನೋಡ್ರಿ ಕಡಾಯಿ ಆರೋವರೆಗೂ ನಾವ್ ಏನ್ ಮಾಡ್ಬೇಕ್ರಿ, ಅದನ್ನ ಹುರ್ಕೋಬೇಕಾಕೇತ್ರಿ. ಯಾಕಂದ್ರ ಕಡಾಯಿ ಬಹಳ ಬಿಸಿ ಇರ್ತೈತಲ್ರಿ, ಅದಕ್ಕ ಕಡಾಯಿ ತಣ್ಣಗಾಗೋವರೆಗೂ ನಾವ ಮತ್ತ ಅದನ್ನ ಸ್ಪೂನ್ ನಿಂದ ಕೈಯಾಡಿಸ್ತಿರ್ಬೇಕ್ರಿ. ಅದನ್ನ ಕೈಯಾಡಿಸಿ ನಾವ ಹಿಟ್ಟು ಪೂರಾ ತಣ್ಣಗಾಗೋ ಮಟ ನಾವ್ ಅದ್ರೊಳಗ ಏನು ಮಿಕ್ಸ್ ಮಾಡಬಾರ್ದ್ರಿ. ನೋಡ್ರಿ ಈ ರೀತಿ ಅದ ಹಿಟ್ಟು ಇವಾಗ ತಣ್ಣಗಾಗಕ್ ಬಂದೈತ್ರಿ. ನಾವ ಅಲ್ಲಿವರೆಗೂ ಏನ್ ಮಾಡೋಣ ಅಂದ್ರ ಈ ಹಿಟ್ಟಿಗೆ ನಾನು ಅರ್ಧ kg ಅಷ್ಟ ಸಕ್ರಿ ತಗೊಂಡಿದ್ದೇನ್ರಿ. ಅದ್ರ ಜೊತೆಗ 8 ಅಥವಾ 10 ಏಲಕ್ಕಿ ತಗೋರಿ. ಏಲಕ್ಕಿ ತಗೊಂಡ ನಾವೇನ್ ಮಾಡ್ಕೋಬೇಕು, ಏಲಕ್ಕಿ ಮತ್ತ ಸಕ್ರಿ ಎರಡೂ ತಗೊಂಡ ನಾವ ಮಿಕ್ಸಿ ಒಳಗ್ ಹಾಕೊಂಡ ಹಿಟ್ಟು ಮಾಡ್ಕೋಬೇಕ್ರಿ. ನೋಡ್ರಿ ಅದು ಹಿಟ್ಟು ಪೂರಾ ತಣ್ಣಗಾದ್ಮ್ಯಾಗ ನಾವ ಮಿಕ್ಸ್ ಮಾಡ್ಬೇಕ್ರಿ. ಬಿಸಿ ಇದ್ದಾಗ ಮಿಕ್ಸ್ ಮಾಡಿತ್ತಂದ್ರ ಅದು ಮೆಲ್ಟ್ ಆಕೇತ್ರಿ ಸಕ್ರಿ. ಅದಕ್ಕ ಹಿಟ್ಟು ಪೂರಾ ತಣ್ಣಗಾಗೋವರೆಗೂ ನಾವು ಆರಾಕ್ ಬಿಟ್ಟು ನಾವ್ ಈ ಕಡೆ ಸಕ್ರಿ ಮತ್ತ ಏಲಕ್ಕಿ ರುಬ್ಕೊಂಡು ನಾವ ಹಿಟ್ಟು ಮಾಡ್ಕೋಬೇಕ್ರಿ. ನೋಡ್ರಿ ಇವಾಗ ನಾನು ಹಿಟ್ಟು ಮಾಡ್ಕೊಂಡಿದ್ದೇನಿ. ಸಕ್ರಿ ನಾನು ಅರ್ಧ kg ಅಷ್ಟು ತಗೊಂಡಿದ್ದೇನಿ. ಮತ್ತ ಏಲಕ್ಕಿ ನಾನು 8 ರಿಂದ 10 ತಗೊಂಡಿದ್ದೇನ್ರಿ. ನೀವ ನೋಡ್ರಿ ಈ ರೀತಿ ಹಿಟ್ಟು ನಾವು ಅದೆಲ್ಲ ಹಿಟ್ಟು ಆರಿದ ಮ್ಯಾಲ ಅವಾಗ ನಾವ ಸಕ್ರಿ ಮಿಕ್ಸ್ ಮಾಡ್ಕೊಂಡಿದೇವ್ರಿ. ಸಕ್ರಿ ಮಿಕ್ಸ್ ಮಾಡ್ಕೊಂಡ್ ನಾವೇನ್ ಮಾಡ್ಬೇಕಂದ್ರ ಇವಾಗ ನಾವ ರೊಟ್ಟಿ ಮಾಡ್ಬೇಕಾರೆ ಹೆಂಗ ಅದನ್ನ ನಾದ್ತೇವಲ್ರಿ ಚರ ಅಂತ, ಹಂಗ ನಾವ ತಿಕ್ಕಿ 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 ಅದನ್ನೇನ್ ಮಾಡ್ಬೇಕ್ರಿ, ಹಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ರಿ ಮತ್ತ ಕಡ್ಲಿ ಹಿಟ್ಟು ತುಪ್ಪ ಎಲ್ಲಾ ಮಿಕ್ಸ್ ಆಗೋ ತರ ನಾವೇನ್ ಮಾಡ್ಬೇಕ್ರಿ, ತಿಕ್ಕಬೇಕ್ರಿ. ಒಂದ್ ಉಂಡಿ ಹದಕ್ ಬರೋ ತಕನೂ ನಾವೇನ್ ಮಾಡ್ಬೇಕ್ರಿ, ಅದನ್ನ ತಿಕ್ಕಬೇಕ್ರಿ. ನೋಡ್ರಿ ಈ ರೀತಿ ನಾವ್ ಅದನ್ನ ಹಾಕೊಂಡ ತಿಕ್ಕೋಂತ ಇತ್ತಂದ್ರ ಒಂದ್ ಉಂಡಿ ಹದಕ್ ಬಂದಿರ್ತೈತ್ರಿ ಅದ. ನೋಡ್ರಿ ಇವಾಗ ನಾವ ಇರೋ ಹಿಟ್ಟನೆಲ್ಲ ಅದನ್ನೊಳಗ ಸಕ್ರಿ ಹಿಟ್ಟು ನಾವ ಮಿಕ್ಸ್ ಮಾಡ್ಕೊಂಡ ಎಲ್ಲಾ ಉಂಡಿ ಹದಕ್ ಬರ್ಬೇಕ್ರಿ. ನೋಡ್ರಿ ಈ ರೀತಿ ಕಲಸಿದಾಗ ಹಿಚಿಕ್ ನೋಡಿದಾಗ ಒಂದ್ ಉಂಡಿ ಆಗೋ ತರ ಅದ ಆಗ್ತೈತ್ರಿ. ಆ ಟೈಮ್ಕ ಎಲ್ಲಾ ಮಿಕ್ಸ್ ಆಗೈತ ಅಂತ ನಮ್ಗ ಗೊತ್ತಾಕೇತ್ರಿ. ನೋಡ್ರಿ ಭಾರಿ ಈಜಿ ಆಕೇತಿ. ಎಲ್ಲಾರು ಒಂದ್ಸಲ ಟ್ರೈ ಮಾಡ್ರಿ, ಭಾರಿ ಟೇಸ್ಟಿ ಆಕೇತಿ. ಏನ ಬೇಕರಿಕ್ಕಿಂತ ಮಸ್ತ್ ಮನ್ಯಾಗಿಂದ ಆಕೇತ್ರಿ. ಎಲ್ಲಾರು ಟ್ರೈ ಮಾಡ್ರಿ. ಇದ್ರ ಜೊತೆಗೆ ನಮ್ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.